ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. ಎ ಕಡೆಯಿಂದ KSRP ಆಗಿರ್ಬೋದು, IRB ಆಗಿರ್ಬೋದು, KS ISF ಆಗಿರ್ಬೋದು, ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಆಗಿದ್ದು ನಿಮಗೆಲ್ಲನೂ ಗೊತ್ತೇ ಇದೆ. ಸೊ ನಾವು ಈ ಒಂದು ವಿಡಿಯೋಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಒಟ್ಟು HK ಆ್ಯಂಡ್ ನಾನ್ HKಯಲ್ಲಿ 2314 ಪೋಸ್ಟ್ಗಳಿಗೆ ಅಧಿಸೂಚನೆ ಆಗಿರುವಂಥದ್ದು. ಕೇವಲ ನೀವು ಸೆಕೆಂಡ್ PUC ಪಾಸ್ ಆಗಿದ್ದರೆ, ಸೆಕೆಂಡ್ PUC ಮತ್ತು ಇಕ್ವಿಲೆಂಟ್ ಕೋರ್ಸಸನ್ನು ಪಾಸ್ ಆಗಿದ್ದರೆ ಈ ಒಂದು ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಇಂಡಿಯನ್ ರಿಸರ್ವ್ ಬೆಟಾಲಿಯನ್ ಅಂತ ಹೇಳಿ ಹೇಳ್ತೀವಿ, ಈ ಒಂದು ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಈ ಒಂದು ವಿಡಿಯೋಲಿ ನಾವು ಅಪ್ಲೈ ಮಾಡುವುದು ಹೇಗೆ ಅಂತ, ಕಂಪ್ಲೀಟ್ ಅಪ್ಲಿಕೇಶನ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಸೊ ಅಪ್ಲಿಕೇಶನ್ ಫಾರ್ಮನ್ನು ಯಾವ ರೀತಿ ಫಿಲ್ ಮಾಡೋದು ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋಲಿ ನೋಡೋಣ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಬೇಗ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡೋದಕ್ಕೆ ನೀವು ಸಿಂಪ್ಲಿ KE ಅಫಿಷಿಯಲ್ ವೆಬ್ಸೈಟನ್ನು ವಿಸಿಟ್ ಮಾಡಿ. ಈ ಒಂದು ವೆಬ್ಸೈಟ್ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ವೆಬ್ಸೈಟನ್ನು ಓಪನ್ ಮಾಡ್ಕೊಂಡ ನಂತರ ಸಿಂಪ್ಲಿ ನೀವು ಇಲ್ಲಿ ನೇಮಕಾತಿ ಅಂತ ಇದೆಯಲ್ಲ, ಈ ಒಂದು ನೇಮಕಾತಿ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ ಮೊದಲನೇದಾಗಿ KSRP, IRB ಆ್ಯಂಡ್ KS ISF ನೇಮಕಾತಿ ಅಂತ ಇಲ್ಲಿ ಶೋ ಆಗಿರುತ್ತೆ. ನೀವು ಇಲ್ಲಿ ಸಿಂಪ್ಲಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ KSRP RPC ಮತ್ತು KSRP KK ಅಂತ ಶೋ ಆಗುತ್ತೆ. ಯಾರೆಲ್ಲ ನಾನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿದಿರಲ್ಲ, ನೀವು RPCಯಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಅಂದರೆ ಈ ಒಂದು ಲಿಂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಯಾರೆಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಅಪ್ಲೈ ಮಾಡ್ತಾ ಇದ್ದಾರಲ್ಲ, ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳು, ನೀವು ಈ ಒಂದು KKಯಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನೆನಪಿರಲಿ, ಕಲ್ಯಾಣ ಕರ್ನಾಟಕಕ್ಕೆ ಅಪ್ಲೈ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳ ಹತ್ರ 371J ಸರ್ಟಿಫಿಕೇಟ್ ಇರಬೇಕಾಗತ್ತೆ. 371J ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನೀವು ಕಲ್ಯಾಣ ಕರ್ನಾಟಕಕ್ಕೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರ್ತೀರ. ಓಕೆ, ನೀವು ಯಾವೊಂದು ರೀಜನ್ಗಾಗಿ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ರೆ ಆ ಒಂದು ರೀಜನನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಮೊದಲನೇದಾಗಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇದೆಯಲ್ಲ, ಈ ಒಂದು ಲಿಂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪ್ಲಿ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಲಿಂಕನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವಿಲ್ಲಿ ಮೊದಲು ಅಪ್ಲೈ ಮಾಡುವುದಕ್ಕೆ ಯೂಸರ್ ಐಡಿಯನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಯೂಸರ್ ಐಡಿಯನ್ನು ಕ್ರಿಯೇಟ್ ಮಾಡುವುದಕ್ಕೆ ನೀವು ಸಿಂಪ್ಲಿ ಇಲ್ಲಿ ನ್ಯೂ ಯೂಸರ್ ಅಂತ ಇದೆಯಲ್ಲ, ಈ ಒಂದು ನ್ಯೂ ಯೂಸರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪ್ಲಿ ಇಲ್ಲಿ ಸೈನ್ ಅಪ್ ಆಗೋದಕ್ಕೆ ನೀವು ಯೂಸರ್ ಐಡಿಯನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಇಲ್ಲಿ ನ್ಯೂ ಯೂಸರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ರಿಜಿಸ್ಟ್ರೇಷನ್ ಫಾರ್ಮ್ ಬಂದು ಓಪನ್ ಆಗುತ್ತೆ. ಸೊ ಇಲ್ಲಿ ಮೊದಲನೇದಾಗಿ ಹ್ಯಾವ್ ಯು ಕಂಪ್ಲೀಟೆಡ್ SSLC ಫ್ರಮ್ KS EAB ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಕೇಳಿದರೆ, ನೀವು SSLCಯನ್ನು ಕರ್ನಾಟಕದಲ್ಲಿ ಕಂಪ್ಲೀಟ್ ಮಾಡಿದರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಬೇರೆ ಒಂದು ಬೋರ್ಡಿಂದ ಕಂಪ್ಲೀಟ್ ಮಾಡಿದರೆ ನೀವು ಇಲ್ಲಿ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸಿಂಪ್ಲಿ SR ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ 10th ಸ್ಟ್ಯಾಂಡರ್ಡ್ ರೂಲ್ ನಂಬರ್ ಅಂತ ಇದೆ, ನಿಮ್ಮ ಒಂದು 10th ಸ್ಟ್ಯಾಂಡರ್ಡ್ ರೂಲ್ ನಂಬರನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಎಂಟರ್ 10th ಸ್ಟ್ಯಾಂಡರ್ಡ್ ರೂಲ್ ನಂಬರ್ ಅಂತ ಇದೆಯಲ್ಲ, 10th ಸ್ಟ್ಯಾಂಡರ್ಡ್ ರಿಜಿಸ್ಟರ್ ನಂಬರ್ನ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಓಕೆ, ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ವೆರಿಫೈ ಅಂತ ಇದೆಯಲ್ಲ, ಈ ಒಂದು ವೆರಿಫೈ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ SSLC ಡೀಟೇಲ್ಸ್ ಅಕ್ಸೆಪ್ಟೆಡ್, ಪ್ಲೀಸ್ ಕಂಟಿನ್ಯೂ ವಿತ್ ರಿಜಿಸ್ಟ್ರೇಷನ್ ಅಂತ ಶೋ ಆಗುತ್ತೆ. ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ನೋಡ್ಬೋದು, ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡಿಂದ ನಿಮ್ಮ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಮದರ್ ನೇಮ್ ಆಗಿರ್ಬೋದು, ಎಲ್ಲ ಡೀಟೇಲ್ಸ್ ಇಲ್ಲಿ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಫೆಚ್ ಆದ ನಂತರ ಸಿಂಪ್ಲಿ ನೀವು ಇಲ್ಲಿ ಡಿಕ್ಲರೇಷನ್ ಇರುತ್ತೆ, ಈ ಒಂದು ಡಿಕ್ಲರೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಕ್ಲರೇಷನನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ರಿಜಿಸ್ಟರ್ ಥ್ರೂ ಆಧಾರ್ ಅಂತ ಇದೆಯಲ್ಲ, ಈ ಒಂದು ರಿಜಿಸ್ಟರ್ ಥ್ರೂ ಆಧಾರ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಡಿಕ್ಲರೇಷನ್ ಇರುತ್ತೆ, ಈ ಒಂದು ಡಿಕ್ಲರೇಷನನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಪ್ರೊಸೀಡ್ ಅಂತ ಇದೆಯಲ್ಲ, ಈ ಒಂದು ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಆಧಾರ್ KYC ಓಪನ್ ಆಗುತ್ತೆ. ಸಿಂಪ್ಲಿ ಇಲ್ಲಿ ಆಧಾರ್ ನಂಬರ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಯಾರ್ದು ಅಪ್ಲೈ ಮಾಡ್ತಾ ಇದ್ದಾರಲ್ಲ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ಡಿಕ್ಲರೇಷನ್ ಇರುತ್ತೆ, ಒಂದು ಡಿಕ್ಲರೇಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡ ನಂತರ ಇಲ್ಲಿ OTP ಸೆಲೆಕ್ಟ್ ಮಾಡ್ಕೊಳ್ಳಿ. OTP ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ನೀವು ಇಲ್ಲಿ ಎಂಟರ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಈ ಒಂದು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆಧಾರ್ ವೆರಿಫೈ ಮಾಡ್ಕೊಂಡ ನಂತರ ನಿಮಗೆ ಮತ್ತೆ ಅಪ್ಲಿಕೇಶನ್ ಫಾರಮ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ವಾಟ್ ಈಸ್ ಯುವರ್ ಕ್ವಾಲಿಫಿಕೇಷನ್ ಅಂತ ಕೇಳ್ತಾರೆ. ನಿಮ್ಮ ಒಂದು ಕ್ವಾಲಿಫಿಕೇಷನನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. PUC 12th ಇಕ್ವಿಲೆಂಟ್ ಅಂತ ಇಲ್ಲಿ ಶೋ ಆಗಿರುತ್ತೆ, ನೀವು ಇಲ್ಲಿ PUC 12th ಇಕ್ವಿಲೆಂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಹುದ್ದೆಗೆ ಮೇನ್ ಕ್ವಾಲಿಫಿಕೇಷನ್ ಬಂದು PUC 12th ಇಕ್ವಿಲೆಂಟ್ ಇದೆ. ಸೊ ನೀವು ಇಲ್ಲಿ PUC 12th ಇಕ್ವಿಲೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದಾದ ನಂತರ ನಿಮಗೆ ಆರ್ಮಿ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಅಂತ ಇದೆ. ಆರ್ಮಿ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ಇದ್ದರೆ ನೀವು ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನ್ಯಾಷನಾಲಿಟಿ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ನ್ಯಾಷನಾಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಮೇಲ್ ಅಂತ ಇದೆಯಲ್ಲ, ನಿಮ್ಮ ಒಂದು ಇಮೇಲನ್ನು ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಮೊಬೈಲ್ ನಂಬರ್ ಅಂತ ಇದೆಯಲ್ಲ, ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಇಮೇಲ್ ಮತ್ತು ಮೊಬೈಲ್ ನಂಬರ್ ಆ್ಯಕ್ಟಿವ್ ಇರುವಂಥ ಇಮೇಲ್ ಮತ್ತು ಮೊಬೈಲ್ ನಂಬರ್ನ ಫಿಲ್ ಮಾಡ್ಕೊಳ್ಳಿ.
ಓಕೆ, ಫಿಲ್ ಮಾಡ್ಕೊಂಡ ನಂತರ ಸೈಡಲ್ಲಿ ಸೆಂಡ್ ಒ ಟಿ ಪಿ ಅಂತ ಇದೆಯಲ್ಲ, ಈ ಒಂದು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಎರಡಕ್ಕೂ ನೀವು ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಂತರ ನಿಮಗೆ ಇಮೇಲ್ಗೆ ಮತ್ತು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಇಲ್ಲಿ ಎಂಟರ್ ಒ ಟಿ ಪಿ ಸೆಂಡ್ ಟು ಯುವರ್ ಇಮೇಲ್ ಅಂತ ಇದೆಯಲ್ಲ, ಇಲ್ಲಿ ಇಮೇಲ್ ಒ ಟಿ ಪಿನ ಎಂಟರ್ ಮಾಡ್ಕೊಳ್ಳಿ. ಕೆಳಗಡೆ ನಿಮಗೆ ಮೊಬೈಲ್ ಒ ಟಿ ಪಿನ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಈ ಒಂದು ಫೀಲ್ಡಲ್ಲಿ ಒ ಟಿ ಪಿನ ಫಿಲ್ ಮಾಡ್ಕೊಳ್ಳಿ. ಓಕೆ, ಫಿಲ್ ಮಾಡ್ಕೊಂಡ ನಂತರ ಸಿಂಪ್ಲಿ ಸೈಡಲ್ಲಿ ವೆರಿಫೈ ಅಂತ ಇದೆಯಲ್ಲ, ಈ ಒಂದು ವೆರಿಫೈ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಒ ಟಿ ಪಿನ ವೆರಿಫೈ ಮಾಡ್ಕೊಂಡ ನಂತರ ಕೆಳಗಡೆ ನಿಮಗೆ ಎಂಟರ್ ಪಾಸ್ವರ್ಡ್ ಅಂತ ಇದೆಯಲ್ಲ, ನೀವು ಲಾಗಿನ್ ಆಗೋದಕ್ಕೆ ಪಾಸ್ವರ್ಡನ್ನು ಸೆಟ್ ಮಾಡಬೇಕಾಗತ್ತೆ. ಸ್ಟ್ರಾಂಗ್ ಆಗಿರುವಂಥ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಈ ರೀತಿ ನೀವು ಸ್ಟ್ರಾಂಗ್ ಆಗಿರುವಂಥ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಸ್ಟ್ರಾಂಗ್ ಆಗಿರುವಂಥ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ. ಓಕೆ, ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡ ನಂತರ ಲಾಸ್ಟಲ್ಲಿ ನಿಮಗೆ ಅಪ್ಲೋಡ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಕ್ಯಾಂಡಿಡೇಟ್ ಫೋಟೋ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಫೋಟೋ ಸೈಜ್ ಬಂದು 50 KB ಇರಬೇಕಾಗತ್ತೆ. 50 KBಗಿಂತ ಕಡಿಮೆ ಇರಬೇಕಾಗತ್ತೆ. ಅದಾದ ನಂತರ ಅಪ್ಲೋಡ್ ಕ್ಯಾಂಡಿಡೇಟ್ ಸಿಗ್ನೇಚರ್ ಅಂತ ಇದೆಯಲ್ಲ, ನಿಮ್ಮ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ಅಪ್ಲೋಡ್ ಲೆಫ್ಟ್ ತಂಬ್ ಅಂತ ಇದೆಯಲ್ಲ, ಲೆಫ್ಟ್ ತಂಬ್ ಇಂಪ್ರೆಷನನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಲೆಫ್ಟ್ ತಂಬನ್ನು ವೈಟ್ ಪೇಪರಲ್ಲಿ ಈ ರೀತಿ ನೀವು ಕ್ರಿಯೇಟ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡ್ಕೊಳ್ಳಿ. ಸಿಂಪ್ಲಿ ಇಲ್ಲಿ ಅಪ್ಲೋಡ್ ಕ್ಲಿಕ್ ಟು ಅಪ್ಲೋಡ್ ಅಂತ ಇದೆಯಲ್ಲ, ಇಲ್ಲಿ ನೀವು ಜೆ ಪಿ ಜಿ ಫಾರ್ಮ್ಯಾಟಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ. ಫೋಟೋ ಸಿಗ್ನೇಚರ್ ಆ್ಯಂಡ್ ಲೆಫ್ಟ್ ತಂಬ್ ಇಂಪ್ರೆಷನನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ಕೊಂಡ ನಂತರ ಕೆಳಗಡೆ ಕ್ಯಾಪ್ಚಾ ಇರುತ್ತೆ, ಒಂದು ಕ್ಯಾಪ್ಚಾನ ಫಿಲ್ ಮಾಡ್ಕೊಳ್ಳಿ. ಕ್ಯಾಪ್ಚಾನ ಫಿಲ್ ಮಾಡ್ಕೊಂಡ ನಂತರ ಸಿಂಪ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ, ಈ ಒಂದು ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ರಿಜಿಸ್ಟರ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ. ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಇಲ್ಲಿ ಶೋ ಆಗುತ್ತೆ. ಈ ಒಂದು ಅಪ್ಲಿಕೇಶನ್ ನಂಬರ್ನ ನೀವು ಇಲ್ಲಿ ಸೇವ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಈ ಒಂದು ಅಪ್ಲಿಕೇಶನ್ ನಂಬರ್ನ ನೀವು ಮರಿಬೇಡಿ. ಮತ್ತು ಇಮೇಲ್ಗೆ ಮೊಬೈಲ್ ನಂಬರ್ಗೆ ಈ ಒಂದು ಅಪ್ಲಿಕೇಶನ್ ID ಬಂದಿರುತ್ತೆ, ಏನೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪ್ಲಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ಗೋ ಟು ಹೋಮ್ ಪೇಜ್ ಅಂತ ಇದೆಯಲ್ಲ, ಈ ಒಂದು ಗೋ ಟು ಹೋಮ್ ಪೇಜ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸಿಂಪ್ಲಿ ನೀವು ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇದೆಯಲ್ಲ, ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಈಗ ತಾನೇ ಶೋ ಆಗಿರುವಂಥ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಸೆಟ್ ಮಾಡಿರುವಂಥ ಪಾಸ್ವರ್ಡನ್ನು ಎಂಟರ್ ಮಾಡ್ಕೊಳ್ಳಿ. ಪಾಸ್ವರ್ಡನ್ನು ಎಂಟರ್ ಮಾಡಿಕೊಂಡು ಕೆಳಗಡೆ ಕೊಟ್ಟಿರುವಂಥ ಕ್ಯಾಪ್ಚನ ಎಂಟರ್ ಮಾಡ್ಕೊಳ್ಳಿ. ಕ್ಯಾಪ್ಚನ ಎಂಟರ್ ಮಾಡಿಕೊಂಡು ಲಾಗಿನ್ ವಿತ್ ಒ ಟಿ ಪಿ ಅಂತ ಇದೆಯಲ್ಲ, ಲಾಗಿನ್ ವಿತ್ ಒ ಟಿ ಪಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಇಲ್ಲಿ 3 ಆಪ್ಷನ್ಸ್ ಇರುತ್ತೆ ಒ ಟಿ ಪಿನ ಸೆಂಡ್ ಮಾಡೋದಕ್ಕೆ. ನೀವು ಇಲ್ಲಿ ಬೆಸ್ಟ್ ಆಪ್ಷನ್ ಮೊಬೈಲ್ SMS ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೆಂಡ್ ಒ ಟಿ ಪಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಆ ಒಂದು ಒ ಟಿ ಪಿಯನ್ನು ನೀವು ಇಲ್ಲಿ ಒ ಟಿ ಪಿನ ಎಂಟರ್ ಮಾಡಿಕೊಂಡು ಕೆಳಗಡೆ ವೆರಿಫೈ ಒ ಟಿ ಪಿ ಅಂತ ಇದೆಯಲ್ಲ, ಈ ಒಂದು ವೆರಿಫೈ ಒ ಟಿ ಪಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಇಲ್ಲಿ 10 ಸ್ಟೆಪ್ಸ್ ಇರುತ್ತೆ. 10 ಸ್ಟೆಪ್ಸನ್ನು ನೀವು ಕಂಪಲ್ಸರಿ ಫಿಲ್ ಮಾಡಬೇಕಾಗತ್ತೆ. ಒಂದೊಂದು ಸ್ಟೆಪ್ಸ್ನ ನಾವು ಯಾವ ರೀತಿ ಫಿಲ್ ಮಾಡುವುದು ಅಂತ ನೋಡೋಣ. ಮೊದಲನೇದಾಗಿ ಜನರಲ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಕೆಲವೊಂದು ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಇಲ್ಲಿ ಮೊದಲನೇದಾಗಿ ಅಡ್ರೆಸ್ ಅಂತ ಇದೆಯಲ್ಲ, ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅಡ್ರೆಸ್ಸನ್ನು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಪಿನ್ ಕೋಡ್ ಅಂತ ಇದೆಯಲ್ಲ, ಪಿನ್ ಕೋಡನ್ನು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಜೆಂಡರಲ್ಲಿ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿರುತ್ತೆ. ಸ್ಟೇಟ್ ಅಂತ ಇದೆಯಲ್ಲ, ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಡಿಸ್ಟ್ರಿಕ್ಟ್ ಅಂತ ಇದೆಯಲ್ಲ, ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ತಾಲೂಕು ಅಂತ ಇದೆಯಲ್ಲ, ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ರಿಲಿಜಿಯನ್ ಅಂತ ಇದೆಯಲ್ಲ, ನಿಮ್ಮ ಒಂದು ರಿಲಿಜಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಲಿಜಿಯನ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಮದರ್ ಟಂಗ್ ಅಂತ ಇದೆಯಲ್ಲ, ಮದರ್ ಟಂಗನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ಳಿ. ನ್ಯಾಷನಾಲಿಟಿ ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಅದಾದ ನಂತರ ಸಿಂಪ್ಲಿ ಇಲ್ಲಿ ಮೆರ್ಚಲ್ ಸ್ಟೇಟಸ್ ಅಂತ ಇದೆಯಲ್ಲ, ಮೆರ್ಚಲ್ ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪ್ಲಿ ಕೆಳಗಡೆ ಸೇವ್ ಜನರಲ್ ಡೀಟೇಲ್ಸ್ ಅಂತ ಇದೆಯಲ್ಲ, ಈ ಒಂದು ಸೇವ್ ಜನರಲ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಜನರಲ್ ಡೀಟೇಲ್ಸನ್ನು ಸೇವ್ ಮಾಡ್ಕೊಂಡ ನಂತರ ಜನರಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಇದೆಯಲ್ಲ, ಈ ಒಂದು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಸೆಕೆಂಡ್ ಸ್ಟೆಪ್ ಬಂದು ಓಪನ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಕ್ವಾಲಿಫಿಕೇಷನ್ ಟೈಪ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಶೋ ಆಗುತ್ತೆ. PUC ಕರ್ನಾಟಕ ಬೋರ್ಡ್ ಆಫ್ಟರ್ 2008, PUC ಕರ್ನಾಟಕ ಬೋರ್ಡ್ ಬಿಫೋರ್ 2008 ಹಾಗೂ 12th ಸ್ಟ್ಯಾಂಡರ್ಡ್ CBSE ಡಿಪ್ಲೊಮೊ ಅದರ್ ಕ್ವಾಲಿಫಿಕೇಷನ್ ಅಂತ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಕ್ವಾಲಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು 2008 ನಂತರ PUCಯನ್ನು ಕಂಪ್ಲೀಟ್ ಮಾಡಿದರೆ ಆಫ್ಟರ್ 2008 ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಬಿಫೋರ್ 2008 PUC ಕಂಪ್ಲೀಟ್ ಮಾಡಿದರೆ PUC ಬಿಫೋರ್ 2008 ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು PUC CBSE ಇಲ್ಲಿ ಕಂಪ್ಲೀಟ್ ಮಾಡಿದರೆ CBSEನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಡಿಪ್ಲೊಮಾ ಅದರ್ ಕ್ವಾಲಿಫಿಕೇಷನ್ ಇದ್ದರೆ ನೀವು ಡಿಪ್ಲೊಮಾ ಅದರ್ ಕ್ವಾಲಿಫಿಕೇಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕ್ವಾಲಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಕೆಳಗಡೆ ನಿಮಗೆ PUC ಡೀಟೇಲ್ಸ್ ಎಂಟರ್ ಮಾಡಲಿಕ್ಕೆ ಕೇಳುತ್ತೆ. ಮೊದಲನೇದಾಗಿ ರಿಜಿಸ್ಟರ್ ನಂಬರ್ ಅಂತ ಇದೆಯಲ್ಲ, ನಿಮ್ಮ ಒಂದು PUC ರಿಜಿಸ್ಟರ್ ನಂಬರ್ನ ಫಿಲ್ ಮಾಡ್ಕೊಳ್ಳಿ. ಈ ಒಂದು ಫೀಲ್ಡಲ್ಲಿ PUC ರಿಜಿಸ್ಟರ್ ನಂಬರ್ನ ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಎಕ್ಸಾಮಿನೇಷನ್ ಮಂತ್ ಅಂತ ಇದೆಯಲ್ಲ, PUC ಎಕ್ಸಾಮಿನೇಷನ್ ಮಂತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಪಾಸಿಂಗ್ ಇಯರ್ ಅಂತ ಇದೆಯಲ್ಲ, PUC ಪಾಸ್ ಆಗಿರುವಂಥ ಇಯರ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ.
ಪಿ ಯು ಸಿ ಡೀಟೇಲ್ಸ್ ಎಂಟರ್ ಮಾಡ್ಕೊಂಡ ನಂತರ ಸೈಡಲ್ಲಿ ಫೆಚ್ ಅಂತ ಇದೆಯಲ್ಲ, ಈ ಒಂದು ಫೆಚ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಫೆಚ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮ್ಮ ಒಂದು ಪಿ ಯು ಸಿ ಡೀಟೇಲ್ಸ್ ಇಲ್ಲಿ ಫೆಚ್ ಆಗುತ್ತೆ, ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಸೆಕ್ಷನ್ 2 ಅಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ನಿಮ್ಮ ಒಂದು ಪಿ ಯು ಸಿ ಡೀಟೇಲ್ಸ್ ಇಲ್ಲಿ ಶೋ ಆಗಿರುತ್ತೆ. ನಿಮ್ಮ ನೇಮ್ ಆಗಿರ್ಬೋದು, ಫಾದರ್ ನೇಮ್ ಆಗಿರ್ಬೋದು, ಮದರ್ ನೇಮ್ ಆಗಿರ್ಬೋದು, ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಯೂನಿವರ್ಸಿಟಿ ನೇಮ್ ಆಗಿರ್ಬೋದು, ಸೆಕ್ಷನ್ 1ನಲ್ಲಿ ಫೆಚ್ ಆಗಿರುತ್ತೆ. ಅದಾದ ನಂತರ ಸೆಕ್ಷನ್ 2 ಅಲ್ಲೇ ಅಕಾಡೆಮಿಕ್ ಮಾರ್ಕ್ಸ್ ಬಂದು ಇಲ್ಲಿ ಫೆಚ್ ಆಗಿರುತ್ತೆ. ನಿಮ್ಮ ಒಂದು ಪಿ ಯು ಸಿ ಮಾರ್ಕ್ಸ್ ಆಗಿರ್ಬೋದು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಗಿರ್ಬೋದು, ಅಪ್ಡೇಟ್ ಮಾರ್ಕ್ಸ್ ಆಗಿರ್ಬೋದು, ಪರ್ಸೆಂಟೇಜ್ ಬಂದು ಇಲ್ಲಿ ಆಟೋಮೆಟಿಕ್ಕಾಗಿ ಸೆಕ್ಷನ್ 3ಯಲ್ಲಿ ಫೆಚ್ ಆಗಿರುತ್ತೆ. ಮತ್ತು ಸೆಕ್ಷನ್ 4ಅಲ್ಲಿ ನಿಮ್ಮ ಒಂದು ಕಾಲೇಜ್ ಡೀಟೇಲ್ಸ್ ಇಲ್ಲಿ ಫೆಚ್ ಆಗಿರುತ್ತೆ. ಪಿ ಯು ಸಿ ಕಾಲೇಜ್ ಡೀಟೇಲ್ಸ್ ಇಲ್ಲಿ ಫೆಚ್ ಆಗಿರುತ್ತೆ. ಕಾಲೇಜ್ ನೇಮ್ ಆಗಿರ್ಬೋದು, ಕಾಲೇಜ್ ಅಡ್ರೆಸ್ ಆಗಿರ್ಬೋದು, ಸ್ಟೇಟ್ ಡಿಸ್ಟ್ರಿಕ್ಟ್ ತಾಲೂಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಸೆಕ್ಷನ್ 4ಅಲ್ಲಿ ನಿಮಗೆ ಪಿ ಯು ಸಿ ಡೀಟೇಲ್ಸ್ ಎಲ್ಲ ಇಲ್ಲಿ ಫೆಚ್ ಆಗಿರುತ್ತೆ. ನಿಮ್ಮ ಒಂದು ಪಿ ಯು ಸಿ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ಕೆಳಗಡೆ ನೀವು ಸಿಂಪ್ಲಿ ಸೇವ್ ಅಂತ ಇದೆಯಲ್ಲ, ಈ ಒಂದು ಸೇವ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮ್ಮ ಒಂದು ಡೀಟೇಲ್ಸ್ ಬಂದು ಸೇವ್ ಆಗುತ್ತೆ. ಅದಾದ ನಂತರ ಸಿಂಪ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಈ ಒಂದು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ನ ಮಾಡ್ಕೊಂಡ ನಂತರ ಥರ್ಡ್ ಸ್ಟೆಪ್ಪಲ್ಲಿ ರಿಸರ್ವೇಷನ್ ಕ್ಲೈಮ್ಸ್ ಅಂತ ಇದೆಯಲ್ಲ, ಇಲ್ಲಿ ರಿಸರ್ವೇಷನನ್ನು ಕ್ಲೈಮ್ ಮಾಡುವುದಿರುತ್ತೆ. ಓಕೆ, ಮೊದಲನೇದಾಗಿ ಕೆಟಗರಿ ರಿಸರ್ವೇಷನ್ ಅಂತ ಇದೆಯಲ್ಲ, ಡು ಯು ವಾಂಟ್ ಟು ಕ್ಲೈಮ್ ಕೆಟಗರಿ ಅದರ್ ದೆನ್ ಜಿ ಎಮ್ ಅಂತ ಇದೆ. ನೀವು ಜಿ ಎಮ್ ಬಿಟ್ಟು ಬೇರೆ ಒಂದು ಕೆಟಗರಿಯಲ್ಲಿ ರಿಸರ್ವೇಷನನ್ನು ಕ್ಲೈಮ್ ಮಾಡ್ತಾ ಇದ್ದರೆ ನೀವಿಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಸಿ ಎ, ಎಸ್ ಸಿ ಬಿ, ಎಸ್ ಸಿ ಸಿ, ಎಸ್ ಟಿ, ಕೆಟಗರಿ 1, 2A, 2B, 3A, 3B ವಿದ್ಯಾರ್ಥಿಗಳು ನೀವು ರಿಸರ್ವೇಷನನ್ನು ಕ್ಲೈಮ್ ಮಾಡ್ತಾ ಇದ್ದರೆ ಈ ಒಂದು ಕೆಟಗರಿ ವಿದ್ಯಾರ್ಥಿಗಳು ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಜಿ ಎಮ್ ಕೆಟಗರಿ ನೀವು ನೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಪರ್ಟಿಕ್ಯುಲರ್ ಎಸ್ ಸಿ, ಎಸ್ ಟಿ, ಕೆಟಗರಿ 1, 2A, 2B, 3A, 3B ವಿದ್ಯಾರ್ಥಿಗಳು ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ನಿಮಗೆ ಎಂಟರ್ ಕೆಟಗರಿ ಆರ್ ಡಿ ಸರ್ಟಿಫಿಕೇಟ್ ನಂಬರ್ ಅಂತ ಕೇಳಿದರೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರನ್ನ ನೀವು ಫಿಲ್ ಮಾಡ್ಕೊಳ್ಳಿ. ಈ ಒಂದು ಫೀಲ್ಡಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಫಿಲ್ ಮಾಡ್ಕೊಳ್ಳಿ. ಆರ್ ಡಿ ನಂಬರ್ ಫಿಲ್ ಮಾಡ್ಕೊಂಡ ನಂತರ ಸೈಡಲ್ಲಿ ಚೆಕ್ ಆರ್ ಡಿ ನಂಬರ್ ಅಂತ ಇದೆಯಲ್ಲ, ಈ ಒಂದು ಚೆಕ್ ಆರ್ ಡಿ ನಂಬರ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ ಆರ್ ಡಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಶೋ ಆಗುತ್ತೆ. ಅದಾದ ನಂತರ ನಿಮಗೆ ನೆಕ್ಸ್ಟ್ ಸೆಕ್ಷನಲ್ಲಿ ಆರ್ಟಿಕಲ್ 371J ಅಂತ ಇದೆ. ನೀವೇನಾದರೂ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಯಾಗಿದ್ದು ನೀವೇನಾದರೂ ಕಲ್ಯಾಣ ಕರ್ನಾಟಕಕ್ಕೆ ಅಪ್ಲೈ ಮಾಡ್ತಾ ಇದ್ದರೆ ನಿಮ್ಮ ಹತ್ರ 371J ಸರ್ಟಿಫಿಕೇಟ್ ಇದ್ದರೆ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. 371J ಕ್ಲೈಮ್ ಮಾಡ್ತಾ ಇದ್ದರೆ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕಲ್ಯಾಣ ಕರ್ನಾಟಕಕ್ಕೆ ಅಪ್ಲೈ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಕಂಪಲ್ಸರಿ 371J ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ನೀವು ಇಲ್ಲಿ ಕ್ಲೈಮ್ ಮಾಡೋದಾಗಿದ್ದರೆ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಕೆಳಗಡೆ ಎಂಟರ್ ಕೆ ಆರ್ ಡಿ ಸರ್ಟಿಫಿಕೇಟ್ ನಂಬರ್ ಅಂತ ಕೇಳ್ತಾರೆ. ನಿಮ್ಮ ಒಂದು 371J ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಈ ಒಂದು ಫೀಲ್ಡಲ್ಲಿ 371J ಆರ್ ಡಿ ನಂಬರ್ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡ ನಂತರ ಸೈಡಲ್ಲಿ ನೀವು ಚೆಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು 371J ಸರ್ಟಿಫಿಕೇಟ್ ಡೀಟೇಲ್ಸ್ ಇಲ್ಲಿ ಸೇವ್ ಆಗುತ್ತೆ. ಒಂದು ವೇಳೆ ನೀವೇನಾದರೂ ನಾನ್ ಎಚ್ ಕೆಗೆ ಅಪ್ಲೈ ಮಾಡ್ತಾಯಿದ್ರೆ ನೋ ಇಲ್ಲ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಕೆಳಗಡೆ ಸೇವ್ ಅಂತ ಇದೆಯಲ್ಲ, ಈ ಒಂದು ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೊಂಡಾಗ ನಿಮ್ಮ ಒಂದು 371J ಸರ್ಟಿಫಿಕೇಟ್ ಡೀಟೇಲ್ಸ್ ಇಲ್ಲಿ ಸೇವ್ ಆಗುತ್ತೆ. ಎಸ್ ಆರ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಕೇರ್ಫುಲ್ಲಾಗಿ ಡೀಟೇಲ್ಸ್ ಎಂಟರ್ ಮಾಡ್ಕೊಂಡ ನಂತರ ಈ ಒಂದು ಸೇವ್ ಮೇಲೆ ಕ್ಲಿಕ್ನ ಮಾಡೋದನ್ನು ಮರಿಬೇಡಿ. ಸೇವ್ ಮೇಲೆ ಕ್ಲಿಕ್ನ ಮಾಡಿಲ್ಲ ಅಂದರೆ ನಿಮ್ಮ ಡೀಟೇಲ್ಸ್ ಇಲ್ಲಿ ಸೇವ್ ಆಗೋಲ್ಲ. ಸೊ ಮರಿದೇ ಸೇವ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಅದಾದ ನಂತರ ರೂರಲ್ ಕೋಟಾ ಅಂತ ಇದೆಯಲ್ಲ, ಡಿಡ್ ಯು ಸ್ಟಡಿ ಇನ್ ರೂರಲ್ ಏರಿಯಾ ಇನ್ ಕರ್ನಾಟಕ ಫ್ರಮ್ 1 to 10th ಸ್ಟ್ಯಾಂಡರ್ಡ್ ಅಂತ ಕೇಳಿದರೆ ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಹಳ್ಳಿಯಲ್ಲಿ ಸ್ಟಡಿ ಮಾಡಿದರೆ ನೀವಿಲ್ಲಿ ರೂರಲ್ ಅಭ್ಯರ್ಥಿಯನ್ನು ಕ್ಲೈಮ್ ಮಾಡೋದಾಗಿದ್ದರೆ ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ರೂರಲ್ ಸರ್ಟಿಫಿಕೇಟ್ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀವೇನಾದರೂ ಬೇರೆ ಒಂದು ಸಿಟಿಯಲ್ಲಿ ಸ್ಟಡಿ ಮಾಡಿದರೆ 1 to 10th ನೀವು ಇಲ್ಲಿ ನೋ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ರೂರಲ್ ಕ್ಯಾಟಗರಿ ವಿದ್ಯಾರ್ಥಿಗಳು ನೀವು ರೂರಲ್ ಕೋಟಾವನ್ನು ನೀವು ಇಲ್ಲಿ ಕ್ಲೈಮ್ ಮಾಡ್ಬೋದು. ಯಾವುದೇ ಒಂದು ರಿಸರ್ವೇಷನ್ ಡೀಟೇಲ್ಸ್ ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ನಿಮಗೆ ಸೇವ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಇದನ್ನು ಮರಿಬೇಡಿ. ಓಕೆ, ಅದಾದ ನಂತರ ಕನ್ನಡ ಮೀಡಿಯಮ್ ಅಂತ ಇದೆಯಲ್ಲ, ಡಿಡ್ ಯು ಸ್ಟಡಿ ಇನ್ ಕನ್ನಡ ಮೀಡಿಯಮ್ ಫ್ರಮ್ 1st to 10th ಸ್ಟ್ಯಾಂಡರ್ಡ್ ಅಂತ ಕೇಳಿದರೆ ನೀವೇನಾದರೂ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಮೀಡಿಯಮಲ್ಲಿ ಸ್ಟಡಿ ಮಾಡಿದರೆ ನೀವು ಇಲ್ಲಿ ಎಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಕನ್ನಡ ಮೀಡಿಯಮನ್ನು ಕ್ಲೈಮ್ ಮಾಡಬಹುದು. ಅಥವಾ ಇಂಗ್ಲೀಷ್ ಮೀಡಿಯಮ್ ಸ್ಟಡಿ ಮಾಡಿದರೆ ಬೇರೆ ಒಂದು ಮೀಡಿಯಮ್ ಸ್ಟೂಡೆಂಟ್ ಆಗಿದ್ದರೆ ನೀವು ಇಲ್ಲಿ ನೋ ಅನ್ನು ಸೆಲೆಕ್ಟ್ ಮಾಡ್ಬೋದು. ಓಕೆ, ಎಲ್ಲ ರಿಸರ್ವೇಷನ್ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಂಡ ನಂತರ ಕೆಳಗಡೆ ನಿಮಗೆ ಕನ್ಫರ್ಮ್ ಆಲ್ ಕ್ಲೈಮ್ಸ್ ಬಿಫೋರ್ ಸೇವಿಂಗ್ ಅಂತ ಕೇಳಿದರೆ ನೀವಿಲ್ಲಿ ಎಲ್ಲ ರಿಸರ್ವೇಷನ್ ಡೀಟೇಲ್ಸನ್ನು ನಾನು ಸೇವ್ ಮಾಡಿದ್ದೀನಿ ಅಂತ ಇಲ್ಲಿ ಚೆಕ್ ಬಾಕ್ಸಸ್ ಇರುತ್ತೆ. ಈ ಒಂದು ಚೆಕ್ ಬಾಕ್ಸಸ್ ಮೇಲೆ ನೀವು ಈ ರೀತಿ ಕ್ಲಿಕ್ ಮಾಡಬೇಕಾಗತ್ತೆ. ಎಲ್ಲ ರಿಸರ್ವೇಷನ್ ಡೀಟೇಲ್ಸ್ ನಾನು ಸೇವ್ ಮಾಡಿದ್ದೀನಿ ಅಂತ ಹೇಳಿ ಇಲ್ಲಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪ್ಲಿ ಕೆಳಗಡೆ ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ, ಈ ಒಂದು ಸೇವ್ ರಿಸರ್ವೇಷನ್ ಇನ್ಫಾರ್ಮೇಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮ್ಮ ಒಂದು ರಿಸರ್ವೇಷನ್ ಡೀಟೇಲ್ಸ್ ಇಲ್ಲಿ ಸೇವ್ ಆಗುತ್ತೆ. ಓಕೆ, ಇಲ್ಲಿ ರಿಸರ್ವೇಷನ್ ಡೀಟೇಲ್ಸನ್ನು ಸೇವ್ ಮಾಡುವಾಗ ಕೆಲವು ಪ್ರಾಬ್ಲಮ್ಸ್ ಆಗ್ತಾಯಿತ್ತು, ಅದು ಇವಾಗ ಸಾಲ್ವ್ ಆಗಿದೆ.
ನೀವಿಲ್ಲಿ ನೋಡ್ಬೋದು ರಿಸರ್ವೇಷನ್ ಡೀಟೇಲ್ಸ್ ಸೇವ್ಡ್ ಅಂತ ಇಲ್ಲಿ ಸಕ್ಸಸ್ಫುಲ್ ಅಂತ ಶೋ ಆಗ್ತಾ ಇದೆ. ರಿಸರ್ವೇಷನ್ ಡೀಟೇಲ್ಸ್ ಆಲ್ರೆಡಿ ಸೇವ್ಡ್ ಅಂತ ಶೋ ಆಗ್ತಾ ಇದೆ. ಸೊ ಎಲ್ಲ ರಿಸರ್ವೇಷನ್ ಡೀಟೇಲ್ಸಲ್ಲಿ ಸೇವ್ ಆಗ್ತಾ ಇದೆ. ನೀವಿಲ್ಲಿ ನೋಡ್ಬೋದು ನಾನಿಲ್ಲಿ ಎಲ್ಲದಕ್ಕೂ ನೋವನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇವಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಅದಾದ ನಂತರ ಸಿಂಪ್ಲಿ ನೀವಿಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಈ ಒಂದು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಅದರ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ, ಇಲ್ಲಿ ನೀವು ಕೆಲವು ಇನ್ಫಾರ್ಮೇಷನನ್ನು ನೀಡಬೇಕಾಗತ್ತೆ. ಓಕೆ, ಮೊದಲನೇದಾಗಿ ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ, ಫಾರೆಸ್ಟ್ ಏರಿಯಾ ಟ್ರೈಬಲ್ ಪರ್ಸನ್ ಆಗಿದ್ದರೆ, ಫಾರೆಸ್ಟ್ ಏರಿಯಾ ಟ್ರೈಬಲ್ ಸ್ಟೂಡೆಂಟ್ ಆಗಿದ್ದರೆ ನೀವಿಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಅರಣ್ಯ ಪ್ರದೇಶದ ಬುಡಕಟ್ಟು ವ್ಯಕ್ತಿ ಅಂತ ಕೇಳಿದರೆ ನೀವಿಲ್ಲಿ ಎಸ್ ಆರ್ ನೋವನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದಾದ ನಂತರ ಆಪ್ಷನ್ 2 ಅಲ್ಲಿ ಫಿಸಿಕಲ್ ಮೆಜರ್ಮೆಂಟ್ಸ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಫಿಸಿಕಲ್ ಮೆಜರ್ಮೆಂಟ್ ಡೀಟೇಲ್ಸನ್ನು ನೀವು ಫಿಲ್ ಮಾಡಬೇಕಾಗತ್ತೆ. ಹೈಟ್ ಮತ್ತು ಚೆಸ್ಟ್ ಸೆಂಟಿಮೀಟರನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಮಿನಿಮಮ್ ಹೈಟ್ ಬಂದು 168 ಸೆಂಟಿಮೀಟರ್ ಇರಬೇಕಾಗತ್ತೆ. ಸೊ ಇಲ್ಲಿ ಮೇಲ್ಗೆ ಮಿನಿಮಮ್ 168 ಸೆಂಟಿಮೀಟರ್ ಇರಬೇಕಾಗತ್ತೆ. ಹೈಟ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು 8 ಸೆಂಟಿಮೀಟರನ್ನು ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಚೆಸ್ಟ್ ಅಂತ ಇದೆಯಲ್ಲ, ಚೆಸ್ಟ್ ಸೆಂಟಿಮೀಟರ್ನ ನೀವಿಲ್ಲಿ ಫಿಲ್ ಮಾಡ್ಕೊಳ್ಳಿ. ಚೆಸ್ಟ್ ಸೆಂಟಿಮೀಟರ್ನ ನೀವಿಲ್ಲಿ ಫಿಲ್ ಮಾಡ್ಕೊಳ್ಳಿ. ಅದಾದ ನಂತರ ಸೆಕ್ಷನ್ 3 ಆರ್ ಯು ಸ್ಟೇಟ್ ಅಥವಾ ಗವರ್ನಮೆಂಟ್ ಸರ್ವೆಂಟ್ ಅಂತ ಕೇಳಿದರೆ, ನೀವೇನಾದರೂ ಸ್ಟೇಟ್ ಅಥವಾ ಗವರ್ನಮೆಂಟ್ ಎಂಪ್ಲಾಯ್ ಆಗಿದ್ದರೆ ನೀವಿಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ನೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪ್ಲಿ ಇಲ್ಲಿ ಕೆಳಗಡೆ ಸೇವ್ ಅಂತ ಇದೆಯಲ್ಲ, ಈ ಒಂದು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಕೆಳಗಡೆ ಸೈಡಲ್ಲಿ ನಿಮಗೆ ನೆಕ್ಸ್ಟ್ ಅಂತ ಇರುತ್ತೆ, ಈ ಒಂದು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಏಜ್ ರಿಲ್ಯಾಕ್ಸೇಷನ್ ಆ್ಯಂಡ್ ಕನ್ನಡ ಎಕ್ಸಾಮ್ ಕ್ಲೈಮ್ಸ್ ಅಂತ ಇದೆಯಲ್ಲ, ಮೊದಲನೇದಾಗಿ ಏಜ್ ರಿಲ್ಯಾಕ್ಸೇಷನ್ ಕ್ಲೈಮ್ ಅಂತ ಇದೆಯಲ್ಲ, ನೀವೇನಾದರೂ ಏಜ್ ರಿಲ್ಯಾಕ್ಸೇಷನನ್ನು ಕ್ಲೈಮ್ ಮಾಡ್ತಾಯಿದ್ರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು ಅಥವಾ ನೀವು ಇದನ್ನು ಹಾಗೆ ಬಿಡ್ಬೋದು. ಅದಾದ ನಂತರ ನಿಮಗೆ ಕೆಳಗಡೆ ಸೇವ್ಡ್ ಏಜ್ ರಿಲ್ಯಾಕ್ಸೇಷನ್ ಡೀಟೇಲ್ಸ್ ಅಂತ ಇದೆಯಲ್ಲ, ನೀವೇನಾದರೂ ಏಜ್ ರಿಲ್ಯಾಕ್ಸೇಷನ್ ಕ್ಲೈಮ್ ಮಾಡ್ತಾಯಿದ್ರೆ ಆ ಒಂದು ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಅದಾದ ನಂತರ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ಡೀಟೇಲ್ಸ್ ಅಂತ ಇದೆಯಲ್ಲ, ಹ್ಯಾವ್ ಯು ಪಾಸ್ಡ್ ದ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಫ್ರಮ್ KEA KPSC ಆರ್ ಎನಿ ಅದರ್ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕೇಳಿದಾರಲ್ಲ, ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಹಿಂದೆ KPSC ಆಗಿರ್ಬೋದು, KE ಆಗಿರ್ಬೋದು ಅಥವಾ ಬೇರೆ ಒಂದು ಅಥಾರಿಟಿ ನಡೆಸಿರುವಂಥ ಕಡ್ಡಾಯ ಕನ್ನಡ ಎಕ್ಸಾಮಲ್ಲಿ ಪಾಸ್ ಆಗಿದ್ದೀರಾ ಅಂತ ಕೇಳಿದರೆ, ನೀವಾದರೂ ಹಿಂದೆ ಯಾವುದಾದ್ರೂ ಎಕ್ಸಾಮಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮನ್ನು ಪಾಸ್ ಆಗಿದ್ದರೆ ನೀವಿಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮರಿದೆ ನೀವಿಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮನ್ನು ಪಾಸ್ ಆಗಿದ್ದರೆ ಹಿಂದೆ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಎಕ್ಸಾಮ್ ಬರೆದು ಕೂಡ ಫೇಲ್ ಆಗಿದ್ರು ಕೂಡ ನೀವಿಲ್ಲಿ ನೋವನ್ನು ಸೆಲೆಕ್ಟ್ ಮಾಡ್ಬೋದು, ಬರೆದಿಲ್ಲ ಅಂದರೂ ಕೂಡ ನೋವನ್ನು ಸೆಲೆಕ್ಟ್ ಮಾಡ್ಬೋದು. ನೋಡಿಕೊಂಡು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವು ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಪಾಸ್ ಆಗಿರುವಂಥ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ನಂಬರ್ನ ನೀವಿಲ್ಲಿ ಫಿಲ್ ಮಾಡಬೇಕಾಗತ್ತೆ. ನೋವನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಕಡ್ಡಾಯ ಕನ್ನಡ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗತ್ತೆ. ಓಕೆ, ಅದಾದ ನಂತರ ಹ್ಯಾವ್ ಯು ಪಾಸ್ಡ್ ಕನ್ನಡ ಸಬ್ಜೆಕ್ಟ್ ಇನ್ 10th SLC PUC ಆರ್ ಎನಿ ಅದರ್ ಹೈಯರ್ ಲೆವೆಲ್ ಡಿಗ್ರಿ ಅಂತ ಕೇಳಿದರೆ, ನೀವು SLC ಆಗಲಿ PUC ಆಗಲಿ ಅಥವಾ ಹೈಯರ್ ಲೆವೆಲಲ್ಲಿ ಕನ್ನಡ ಸಬ್ಜೆಕ್ಟನ್ನು ಪಾಸ್ ಆಗಿದ್ದೀರಾ ಅಂತ ಕೇಳಿದರೆ, ಇಲ್ಲಿ ನೋಡ್ಬೋದು ನೀವು ಸೆಲೆಕ್ಟ್ ಲ್ಯಾಂಗ್ವೇಜ್ ಲೆವೆಲ್ ಅಂತ ಇದೆಯಲ್ಲ, ನೀವು SLC ಆಗಲಿ ಹೈಯರ್ ಸ್ಟಡೀಸ್ ಆಗಲಿ ಕನ್ನಡ ಸಬ್ಜೆಕ್ಟನ್ನು ನೀವು ಯಾವೊಂದು ಲ್ಯಾಂಗ್ವೇಜಲ್ಲಿ ಸ್ಟಡಿ ಮಾಡಿದರೆ ಆ ಒಂದು ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ. ಫಸ್ಟ್ ಲ್ಯಾಂಗ್ವೇಜಲ್ಲಿ ಸ್ಟಡಿ ಮಾಡಿದರೆ ಫಸ್ಟ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಸ್ಟಡಿ ಮಾಡಿದರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹ್ಯಾವ್ ಯು ಪಾಸ್ಡ್ ಅಂತ ಕೇಳಿದರೆ ಇದು ಹ್ಯಾವ್ ಯು ಸ್ಟಡೀಡ್ ಆಗಬೇಕಾಗತ್ತೆ. ಇಲ್ಲಿ ನೀವು ಯಾವೊಂದು ಲ್ಯಾಂಗ್ವೇಜಲ್ಲಿ ಕಂಡಕ್ಟ್ ಮಾಡಿದ್ದೀರಾ, ಫಸ್ಟ್ ಲ್ಯಾಂಗ್ವೇಜಲ್ಲಿ ಕಂಡಕ್ಟ್ ಮಾಡಿದರೆ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಕಂಡಕ್ಟ್ ಮಾಡಿದ್ದೀರಾ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದಾದ ನಂತರ ನಿಮಗೆ ಡು ಯು ಹ್ಯಾವ್ ಎನಿ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ಡ್ ಅಗೇನೆಸ್ಟ್ ಯು ಅಂತ ಕೇಳಿದರೆ, ನಿಮ್ಮ ಮೇಲೆ ಯಾವುದಾದ್ರೂ ಕ್ರಿಮಿನಲ್ ಕೇಸ್ ಇದ್ದರೆ ನೀವು ಇಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆ ನೋ ಅಪ್ಲೈ ಆಗುತ್ತೆ ಅಂದ್ಕೊಂಡಿದ್ದೀನಿ, ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹ್ಯಾವ್ ಯು ಎವರ್ ಬಿನ್ ಡಿಬಾರ್ಡ್ ಅಂತ ಕೇಳಿದರೆ, ನೀವು ಹಿಂದೆ ಯಾವುದಾದ್ರೂ ಎಕ್ಸಾಮಲ್ಲಿ ಡಿಬಾರ್ ಆಗಿದ್ದರೆ, ಬೇರೆ ಒಂದು ಅಥಾರಿಟಿ ಆಗಿರ್ಬೋದು, ಯಾವುದೇ ಒಂದು KE ಆಗಿರ್ಬೋದು, KPSC ಆಗಿರ್ಬೋದು, ಈ ಒಂದು ಎಕ್ಸಾಮ್ಗಳಲ್ಲಿ ಡಿಬಾರ್ ಆಗಿದ್ದರೆ ನೀವಿಲ್ಲಿ ಎಸ್ಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ನೀವಿಲ್ಲಿ ನೋವನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪ್ಲಿ ಇಲ್ಲಿ ಕೆಳಗಡೆ ಸೇವ್ ಕನ್ನಡ ಡೀಟೇಲ್ಸ್ ಅಂತ ಇದೆಯಲ್ಲ, ಈ ಒಂದು ಸೇವ್ ಕನ್ನಡ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಇಲ್ಲಿ ಶೋ ಆಗುತ್ತೆ. ಓಕೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಸಿಂಪ್ಲಿ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ, ಈ ಒಂದು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ನಿಮಗೆ 6th ಸ್ಟೆಪ್ಪಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಇದೆಯಲ್ಲ, ಇಲ್ಲಿ ನೀವು ಕೆಲವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಕ್ಯಾಂಡಿಡೇಟ್ ಫೋಟೋ ಮತ್ತು ಅಪ್ಲೋಡ್ ಸಿಗ್ನೇಚರ್ ಅಂತ ಇದೆಯಲ್ಲ, ನಾವೀಗಾಗಲೇ ರಿಜಿಸ್ಟ್ರೇಷನ್ ಟೈಮಲ್ಲಿ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಂಡಿದ್ದೀವಿ. ನೀವು ಇಲ್ಲಿ ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ನಾವೀಗಾಗಲೇ ರಿಜಿಸ್ಟ್ರೇಷನ್ ಟೈಮಲ್ಲಿ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಂಡಿದ್ದೀವಲ್ಲ, ನೀವು ಇಲ್ಲಿ ಫೋಟೋ ಹಾಗೂ ಸಿಗ್ನೇಚರ್ನ ಅಪ್ಲೋಡ್ ಮಾಡುವ ನೆಸೆಸಿಟಿ ಇಲ್ಲ. ಸಿಂಪ್ಲಿ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಕೂಡ ಅಪ್ಲೋಡ್ ಮಾಡ್ಕೊಂಡಿದ್ದೀವಿ. ಅಪ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು, ನಾವು ಆಲ್ರೆಡಿ ಅಪ್ಲೋಡ್ ಮಾಡಿರೋದ್ರಿಂದ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ, ಈ ಒಂದು ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ
ಪೋಸ್ಟ್ ಸೆಲೆಕ್ಷನ್ ಅಂತ ಇದೆಯಲ್ಲ, ಈ ಒಂದು ಸ್ಟೆಪ್ ಇಂಪಾರ್ಟೆಂಟ್ ಆಗಿರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಪೋಸ್ಟ್ ಸೆಲೆಕ್ಷನ್ ಅಂತ ಇದೆಯಲ್ಲ, ಇಲ್ಲಿ ನಿಮಗೆ KSRP ಪೊಲೀಸ್ ಕಾನ್ಸ್ಟೇಬಲ್ RPC ನಾನ್ HK ಅಂತ ಇದೆಯಲ್ಲ, ನಾವೀಗ ನಾನ್ HKಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾನ್ HK ಅಂತ ಶೋ ಆಗ್ತಾ ಇದೆ. ಸೊ ಈ ಒಂದು ಪೋಸ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಈ ಒಂದು ಪೋಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸೆಲೆಕ್ಟ್ ದ ಕಮಿಷನರೇಟ್ ಬೆಟಾಲಿಯನ್ ಆರ್ ಡಿಸ್ಟ್ರಿಕ್ಟ್ ಅಂತ ಇದೆಯಲ್ಲ, ಇಲ್ಲಿ ಯಾವೊಂದು ಡಿಸ್ಟ್ರಿಕ್ಟ್ಗಾಗಿ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಡಿಸ್ಟ್ರಿಕ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವೊಂದು ಜಿಲ್ಲೆಗಾಗಿ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಜಿಲ್ಲೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ರೀಜನಲ್ಲಿ ಇಲ್ಲಿ ಎಲ್ಲ ಜಿಲ್ಲೆಗಳು ಶೋ ಆಗುತ್ತೆ. ನೀವು ಎಲ್ಲಿ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಆ ಒಂದು ಡೀಟೇಲ್ಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 11th ಬೆಟಾಲಿಯನ್ ಹಾಸನ್, 12th ಬೆಟಾಲಿಯನ್ ತುಮಕೂರು, 1st ಬೆಟಾಲಿಯನ್ ಬೆಂಗಳೂರು ಈ ರೀತಿ ಇರುತ್ತೆ. ನೋಡಿಕೊಂಡು ನೀವು ಎಲ್ಲಿ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಕನ್ಫ್ಯೂಸ್ ಆಗಿದೆ ನೀವು ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸಿಂಪ್ಲಿ ಅದಾದ ನಂತರ ಇಲ್ಲಿ ಕೆಳಗಡೆ ಅಪ್ಲೈ ಅಂತ ಇದೆಯಲ್ಲ, ಈ ಒಂದು ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಪೋಸ್ಟ್ ಸೆಲೆಕ್ಷನ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಸೇವ್ ಆಗಿದೆ. ಆ್ಯಂಡ್ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಳ್ಳಿ. ನೀವು ಇಲ್ಲಿ ನೋಡ್ಬೋದು ಅಪ್ಲೈಡ್ ಪೋಸ್ಟ್ ಅಂತ ಇದೆಯಲ್ಲ, ನೀವು ಅಪ್ಲೈ ಮಾಡಿರುವಂಥ ಪೋಸ್ಟ್ ಇಲ್ಲಿ ಶೋ ಆಗುತ್ತೆ. ಫೀ ಪೇಮೆಂಟು ಕೂಡ ಇಲ್ಲಿ ಶೋ ಆಗಿರುತ್ತೆ. 750 ಅಮೌಂಟ್ ಇಲ್ಲಿ ಶೋ ಆಗ್ತಾ ಇದೆ. ನೀವು ಸೆಲೆಕ್ಟ್ ಮಾಡಿರೋ ಪೋಸ್ಟ್ ಪ್ರಕಾರ ಇಲ್ಲಿ ಫೀ ಪೇಮೆಂಟ್ ಶೋ ಆಗ್ತಾ ಇದೆ. ಸೊ ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿಕೊಂಡು ಸೈಡಲ್ಲಿ ನೆಕ್ಸ್ಟ್ ಪೇಜ್ ಅಂತ ಇದೆಯಲ್ಲ, ಈ ಒಂದು ನೆಕ್ಸ್ಟ್ ಪೇಜ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, 8th ಸ್ಟೆಪ್ಪಲ್ಲಿ ಡಿಕ್ಲರೇಷನ್ ಇರುತ್ತೆ. ನೀವು ಇಲ್ಲಿ ಡಿಕ್ಲರೇಷನನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿಕೊಂಡು ಇಲ್ಲಿ ಡಿಕ್ಲರೇಷನ್ ಇರುತ್ತೆ, ಒಂದು ಡಿಕ್ಲರೇಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಸಿಂಪ್ಲಿ ಅಕ್ಸೆಪ್ಟ್ ಆ್ಯಂಡ್ ಸಬ್ಮಿಟ್ ಡಿಕ್ಲರೇಷನ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಆರ್ ಯು ಶೋರ್ ಸಬ್ಮಿಟ್ ಡಿಕ್ಲರೇಷನ್ ಅಂತ ಶೋ ಆಗುತ್ತೆ. ಇಲ್ಲಿ ಎಸ್ ಕನ್ಫರ್ಮ್ ಅನ್ನು ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಡಿಕ್ಲರೇಷನ್ ಬಂದು ಸಬ್ಮಿಟ್ ಆಗುತ್ತೆ. ಅದಾದ ನಂತರ ನಿಮಗೆ ಕೊನೆಯದಾಗಿ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನೀವು ಪೇಮೆಂಟನ್ನು ಕಂಪ್ಲೀಟ್ ಮಾಡುವ ಪ್ರೊಸೆಸ್ ಇರುತ್ತೆ. ನಿಮ್ಮ ನೇಮ್, ಅಪ್ಲಿಕೇಶನ್ ನಂಬರ್, KA ರೆಫರೆನ್ಸ್ ನಂಬರ್ ಇಲ್ಲಿ ಶೋ ಆಗಿರುತ್ತೆ. ಅಮೌಂಟು ಕೂಡ ಇಲ್ಲಿ ಶೋ ಆಗ್ತಾ ಇದೆ. 750 ಅಮೌಂಟ್ ಇಲ್ಲಿ ಶೋ ಆಗ್ತಾ ಇದೆ. ಸೊ ನೀವು ಇಲ್ಲಿ ಈ ಒಂದು ಫೀ ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸಿಂಪ್ಲಿ ಇಲ್ಲಿ ಕ್ಲಿಕ್ ಟು ಮೇಕ್ ಪೇಮೆಂಟ್ ಅಂತ ಇದೆಯಲ್ಲ, ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಒಂದಕ್ಕಿಂತ ಹೆಚ್ಚು ಪೋಸ್ಟ್ಗಳಿಗೂ ಕೂಡ ಅಪ್ಲೈಯನ್ನು ಮಾಡ್ಬೋದು. ಒಂದೊಂದು ಪೋಸ್ಟ್ಗೆ 100 ರೂಪಾಯಿ ಎಕ್ಸ್ಟ್ರಾ ಅಮೌಂಟ್ ಇರುತ್ತೆ. ಎಕ್ಸ್ಟ್ರಾ ಪೋಸ್ಟ್ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಪರ್ ಪೋಸ್ಟ್ 100 ರೂಪೀಸ್ ಅಮೌಂಟ್ ಇರುತ್ತೆ. ನೀವು ಒಂದಕ್ಕಿಂತ ಹೆಚ್ಚು ಪೋಸ್ಟ್ಗಳಿಗೂ ಕೂಡ ಅಪ್ಲೈಯನ್ನು ಮಾಡಬಹುದು. ಓಕೆ, ಈ ರೀತಿ ನೀವು KSRP ಪೋಸ್ಟ್ಗಳಿಗೆ ಅಪ್ಲೈಯನ್ನು ಮಾಡಬಹುದು. ಓಕೆ, ಐ ಹೋಪ್ ಅಪ್ಲಿಕೇಶನ್ ಪ್ರೊಸೆಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಹಾಕಿ ರಿಪ್ಲೈ ಮಾಡ್ತೀನಿ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ.